ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡೋದು ಏನಂತಂದರೆ, ಯೂಟ್ಯೂಬಿಗೆ ಲಾಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡೋದಕ್ಕೆ ತಮ್ನೇಲನ್ನು ಕ್ರಿಯೇಟ್ ಮಾಡಬೇಕು. ಯಾಕಪ್ಪ ಅಂತಂದರೆ ತಮ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಯೂಟ್ಯೂಬಿಗೆ ನೀವು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಇಲ್ಲಿ ಯೂಟ್ಯೂಬ್ನಲ್ಲಿ ತಮ್ನೇಲ್ ಇಂಪಾರ್ಟೆಂಟು. ಏಕೆ ಅಂತಂದರೆ ಜನರ ಗಮನ ಸೆಳೆಯುತ್ತದೆ. ಆಕರ್ಷಕ ತಮ್ನೇಲ್ ಇದ್ದರೆ ಹೆಚ್ಚು ಜನ ಆ ತಮ್ನೇಲನ್ನು ಕ್ಲಿಕ್ ಮಾಡ್ತಾರೆ. ಇದರಲ್ಲಿ ಏನೋ ಒಂದು ವಿಷಯ ಇದೆ, ಅದು ಏನಂತ ತಿಳ್ಕೊಳೋದಕ್ಕೋಸ್ಕರ ಆ ತಮ್ನೇಲನ್ನು ಕ್ಲಿಕ್ ಮಾಡ್ತಾರೆ. ತಮ್ನೇಲ್ ನೋಡಿದ ಕೂಡಲೇ ವಿಡಿಯೋ ಯಾವುದರ ಬಗ್ಗೆ ಮಾಡಿದ್ದಾರೆ ಎಂಬುದನ್ನು ಅದು ಒಂದು ಗಮನ ಸೆಳೆಯುತ್ತದೆ. ಚಾನಲ್ ಪ್ರೊಫೆಷನಲ್ ಆಗಿ ಕಾಣುತ್ತದೆ. ಉತ್ತಮ ತಮ್ನೇಲು ನಿಮ್ಮ ಚಾನಲ್ಗೆ ಉತ್ತಮ ಇಮೇಜ್ ಕೊಡ್ತದೆ. ವ್ಯೂಸು ಮತ್ತು ಸಬ್ಸ್ಕ್ರೈಬರ್ ಬಹಳಷ್ಟು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮೊದಲಿಗೆ ಜನರು ಯೂಟ್ಯೂಬ್ ಓಪನ್ ಮಾಡಿದಾಗ ಫಸ್ಟು ತಮ್ನೇಲ್ ನೋಡ್ತಾರೆ, ಆಮೇಲೆ ವಿಡಿಯೋ ಕ್ಲಿಕ್ ಮಾಡ್ತಾರೆ. ಆ ತಮ್ನೇಲ್ ಕ್ಲಿಕ್ ಮಾಡಿದಾಗ ವಿಡಿಯೋ ಪ್ಲೇ ಆಗುತ್ತೆ. ಹಾಗಾಗಿ ಆ ವಿಡಿಯೋ ಒಂದು ಹೆಚ್ಚು ವ್ಯೂಸ್ ಬರಲು ನಮಗೆ ಕಾರಣ ಏನಪ್ಪ ಅಂತಂದರೆ ತಮ್ನೇಲು. ಆ ತಮ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡೋಣ ತಮ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ. ಫ್ರೆಂಡ್ಸ್, ಇವಾಗ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಸರ್ಚ್ ಬಾರಲ್ಲಿ ಚಾಟ್ ಜಿ ಬಿ ಟಿ ಅಂತ ಟೈಪ್ ಮಾಡಿ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುವಂತಹ ಒಂದು ಚಾಟ್ ಜಿ ಬಿ ಟಿಯನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಲ್ರೆಡಿ ನಾನು ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಹೊಸದಾಗಿ ಇನ್ಸ್ಟಾಲ್ ಮಾಡೋರು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಅದೇ ರೀತಿ ಚಾಟ್ ಜಿ ಬಿ ಟಿಯನ್ನು ನಾನು ಇನ್ಸ್ಟಾಲ್ ಮಾಡಿದ್ದೀನಿ, ಹಾಗಾಗಿ ಓಪನ್ ಮಾಡ್ತಾಯಿದ್ದೀನಿ ಅದನ್ನು. ನೆಕ್ಸ್ಟ್ ಇಲ್ಲಿ ಮೆಸೇಜ್ ಟೈಪ್ ಮಾಡಿ ಅಂತ ತೋರಿಸ್ತಾ ಇದೆ. ಹಾಗಾಗಿ ಇಲ್ಲಿ ಮೆಸೆಂಜರಲ್ಲಿ ನೀವು ಯಾವುದರ ಬಗ್ಗೆ ಒಂದು ವಿಡಿಯೋ ಮಾಡಿದರೋ ಅದರ ಬಗ್ಗೆ ಎಕ್ಸಾಂಪಲ್ ಆಗಿ ಒಂದು ಯೂಟ್ಯೂಬ್ಗೆ ತಮ್ನೇಲನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ನಾನು ತೋರಿಸ್ತಾ ಇದ್ದೀನಿ. ನಾನೀಗ ಎಕ್ಸಾಂಪಲಾಗಿ ತೋರಿಸ್ತಾ ಇರೋದು, ನಾನು ಒಂದು ರೆಸಿಪಿಯ ವಿಡಿಯೋ ಮಾಡಿದ್ದೀನಿ. ಯಾವ ರೆಸಿಪಿ ಅಂತಂದರೆ ಎಗ್ ರೈಸಿನ ತಮ್ನೇಲ್ ಕ್ರಿಯೇಟ್ ಮಾಡಿ. ಫ್ರೆಂಡ್ಸ್, ಇವಾಗ ಒಂದು ಎಗ್ ರೈಸಿನ ವೀಡಿಯೋ ಮಾಡಿದ್ದೀನಿ. ಅದರದ ಒಂದು ತಮ್ನೇಲ್ ಬೇಕಾಗಿರುತ್ತೆ. ಯಾಕಂದರೆ ವಿಡಿಯೋದಲ್ಲಿ ಮೇಯ್ನಾಗಿ ತಮ್ನೇಲ್ ಒಂದು ಇಂಪಾರ್ಟೆಂಟು. ಹಾಗಾಗಿ ನಾನು ಎಡಿಟಿಂಗ್ ಮಾಡಬೇಕು, ಒಳ್ಳೆ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಬೇಕನ್ನೋದು ನನಗೆ ಗೊತ್ತಿರಲ್ಲ. ಹಾಗಾಗಿ ಸಿಂಪಲಾಗಿ ಒಂದು ನಾವು ತಮ್ನೇಲನ್ನು ಕ್ರಿಯೇಟ್ ಮಾಡಬಹುದು. ಒಂದು ಆಕರ್ಷಕವಾಗಿ ತಮ್ನೇಲನ್ನು ಕ್ರಿಯೇಟ್ ಮಾಡೋದು. ಎಗ್ ರೈಸ್ನ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿ ಅಂತ ನಾನು ಟೈಪ್ ಮಾಡಿದ್ದೀನಿ. ಇವಾಗ ಆರೋ ಮಾರ್ಕನ್ನು ಕ್ಲಿಕ್ ಕೊಡಿ. ಫ್ರೆಂಡ್ಸ್, ಇವಾಗ ಕ್ರಿಯೇಟಿಂಗ್ ಇಮೇಜ್ ಆಗ್ತಾ ಇದೆ, ಒಂದು ತಮ್ನೇಲ್ ರೆಡಿ ಆಗ್ತಾ ಇದೆ. ನಾವು ಸ್ವಲ್ಪ ಒಂದು ನಿಮಿಷ ವೆಯ್ಟ್ ಮಾಡಬೇಕು. ತಮ್ನೇಲ್ ಕ್ರಿಯೇಟ್ ಮಾಡ್ತಾ ಇದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿ, ಒಂದು ಅದ್ಭುತವಾಗಿರುವಂತಹ ಒಂದು ತಮ್ನೇಲನ್ನು ಚಾಟ್ ಜಿ ಬಿ ಟಿನೇ ಒಂದು ಅದ್ಭುತವಾಗಿರುವಂತಹ ಒಂದು ತಮ್ನೇಲನ್ನು ಕ್ರಿಯೇಟ್ ಮಾಡಿತು. ಫ್ರೆಂಡ್ಸ್, ಸಿಂಪಲ್ ಆಗಿ ಇಷ್ಟೇ. ಯಾಕೆಂದರೆ ನಾವು ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಿಂದ ನಾವು ಎಡಿಟಿಂಗ್ ಮಾಡೋತ್ತಿಗೆ ತುಂಬ ಹೊತ್ತು ಟೈಮು ಹಿಡಿಯುತ್ತೆ. ಅದೇ ರೀತಿ ಯಾವ ರೀತಿ ಎಡಿಟಿಂಗ್ ಮಾಡಿ ತಮ್ನೇಲನ್ನು ಕ್ರಿಯೇಟ್ ಮಾಡಬೇಕನ್ನೋದೇ ನಮ್ಗೆ ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಚಾಟ್ ಜಿ ಬಿ ಟಿ ಮುಖಾಂತರ ನಾವು ಒಂದು ಅದ್ಭುತವಾಗಿರುವಂತಹ ಒಂದು ತಮ್ನೇಲನ್ನು ಕ್ರಿಯೇಟ್ ಮಾಡ್ಬೋದು. ವಿಡಿಯೋ ಮಾಡ್ತೀವಿ ಅಥವಾ ನಮಗೆ ಅದರ ಬಗ್ಗೆ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿ ಅಂತ ಒಂದು ಟೈಪ್ ಮಾಡಿದರೆ ಸಾಕು, ಅದೇ ಜಸ್ಟ್ ಒಂದು 30 ಸೆಕೆಂಡಲ್ಲಿ ನಮಗೆ ಒಂದು ಅದ್ಭುತವಾಗಿರುವಂತಹ ಒಂದು ತಮ್ನೇಲನ್ನು ಕ್ರಿಯೇಟ್ ಮಾಡಿಕೊಡುತ್ತೆ. ಫ್ರೆಂಡ್ಸು, ನೆಕ್ಸ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ಗೆ ಟ್ಯಾಗ್ಸ್ಗಳನ್ನು ಯಾವ ರೀತಿ ಹಾಕಬೇಕು ಅನ್ನೋದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಟ್ಯಾಗ್ಸ್ಗಳನ್ನು ಕೀವರ್ಡ್ಸ್ಗಳನ್ನು ಯೂಟ್ಯೂಬಿಗೆ ಯಾವ ರೀತಿ ಒಂದು ಯೂಟ್ಯೂಬ್ ವಿಡಿಯೋ ವ್ಯೂಸು ಇನ್ಕ್ರೀಸ್ ಆಗೋದಕ್ಕೆ, ಅದೇ ರೀತಿ ಹೆಚ್ಚು ಸಬ್ಸ್ಕ್ರೈಬರ್ ಕೂಡ ಆ ಚಾನಲಿಗೆ ಬರೋದಕ್ಕೆ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವಿಡಿಯೋ ಇಷ್ಟವಾದರೆ
ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಯೂಟ್ಯೂಬ್ ಎಂಕ್ರೀಸ್ ಆಗೋದಕ್ಕೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಒಂದು ಸಕ್ಸಸ್ ಕಾಣಬೇಕು ಅಂತ ಅನ್ನೋರಿಗೆಲ್ಲ ಯಾವ ರೀತಿ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.